ಮಂಡ್ಯದ ಕೆರಗೋಡಿನಲ್ಲಿ ಹನುಮ ಧ್ವಜ ಸಂಘರ್ಷ. ರಾತ್ರೋರಾತ್ರಿ ಹನುಮ ಧ್ವಜವನ್ನ ತೆರವು ಮಾಡುವುದಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಈಗ ಸಂಘರ್ಷ ಮುಂದುವರೆದಿದೆ. ಮಂಡ್ಯದ ಕೆರಗೋಡಿನಲ್ಲಿ ಹನುಮ ಧ್ವಜದ ಸಂಘರ್ಷ. ಹನುಮ ಧ್ವಜವನ್ನ ತೆರವು ಮಾಡುವುದಕ್ಕೆ ರಾತ್ರೋರಾತ್ರಿ ಪೊಲೀಸರು ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ರು. ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿ ಧ್ವಜವನ್ನ ಇಳಿಸಿದ್ದಾರೆ ಅಂತ ಈಗ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ. ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಧ್ವಜ ಕಂಬದ ಬಳಿ ಕುಳಿತು ಮಹಿಳೆಯರು, ಯುವಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗ್ತಾ ಗ್ರಾಮಸ್ಥರಿಂದ ಪ್ರತಿಭಟನೆ. ಧ್ವಜ ಕಂಬದ ಬಳಿಯೇ ಕುಳಿತು ಮಹಿಳೆಯರು, ಯುವಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಮಂಡ್ಯದ ಕೆರಗೋಡಿನಲ್ಲಿ ರಾತ್ರೋರಾತ್ರಿ ಹನುಮ ಧ್ವಜವನ್ನ ತೆರವು ಮಾಡೋದಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಹೀಗಾಗಿ ಪ್ರತಿಭಟನೆಯನ್ನ ತೀವ್ರಗೊಳಿಸಲಾಗಿದೆ. ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 108 ಅಡಿ ಎತ್ತರದ ಕೇಸರಿ ಬಣ್ಣದ ಹನುಮ ಧ್ವಜವನ್ನ ಹಾರಿಸಿದ್ದ ಗ್ರಾಮಸ್ಥರು. ವಿರೋಧದ ಬಳಿಕ ಧ್ವಜದ ಬಗ್ಗೆ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗತ್ತೆ. ಈ ಬಗ್ಗೆ ಕೆಲ ದಿನಗಳ ನಂತರ ಧ್ವಜವನ್ನ ಇಳಿಸೋದಕ್ಕೆ ಮೇಲಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ನಿನ್ನೆ ರಾತ್ರೋರಾತ್ರಿ ಧ್ವಜವನ್ನ ಇಳಿಸೋದಕ್ಕೆ ಅಂತ ಪೊಲೀಸರು ಬಂದಿದ್ದಾರೆ. ಹಾಗಾಗಿ ಈ ಪ್ರತಿಭಟನೆ ತೀವ್ರತೆಯನ್ನ ಪಡೆದುಕೊಂಡಿದೆ. ಜನವರಿ 22ರಂದು ರಾಮ ಮಂದಿರದ ಉದ್ಘಾಟನೆ ಆದಂತಹ ಸಂದರ್ಭದಲ್ಲಿ ಆ ದಿನದ ನೆನಪಿಗಾಗಿ 108 ಅಡಿ ಎತ್ತರದ ಕೇಸರಿ ಬಣ್ಣದ ಹನುಮ ಧ್ವಜವನ್ನ ಗ್ರಾಮದಲ್ಲಿ ಹಾರಿಸಲಾಗಿತ್ತು. ಈ ಧ್ವಜವನ್ನ ತೆರವು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಯಲ್ಲಿ ಸಭೆಯನ್ನ ಸಹ ನಡೆಸಿದ್ರು. ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರು ಅದಕ್ಕೆ ಒಪ್ಪಿಗೆಯನ್ನ ಸಹ ಕೊಟ್ಟಿದ್ರು, ಧ್ವಜ ಹಾರಾಟ ಆಗ್ಲಿ ಅಂತ. ಆದ್ರೆ ಮೇಲಾಧಿಕಾರಿಗಳೀಗ ಧ್ವಜವನ್ನ ತೆರವುಗೊಳಿಸುವುದಕ್ಕೆ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ವಿವಾದ. ಕೆರಗೋಡು ಗ್ರಾಮದಲ್ಲಿ 144 ಸೆಕ್ಷನ್ ಜಾರಿಯಾಗಿದೆ. ಗುಂಪುಗಳನ್ನ ಚದುರಿಸೋದಕ್ಕೆ ಪೊಲೀಸರಿಂದ ಲಘು ಲಾಠಿ ಪ್ರಹಾರ ನಡೆಸಲಾಗಿದೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಬಂದ್ ಮಾಡಲಾಗಿದೆ. ಇವತ್ತು ಕೆರಗೋಡಿನಲ್ಲಿ ಕೆರಗೋಡು ಗ್ರಾಮ ಬಂದ್ ಮಾಡಿದ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಬಂದ್ ಮಾಡಿದ್ದಾರೆ ಗ್ರಾಮಸ್ಥರು. ಹನುಮ ಧ್ವಜ ಇಳಿಸದಂತೆ ಆಗ್ರಹಿಸಿ ಕೆರಗೋಡು ಬಂದ್ ಆಗಿದೆ. ಕ್ಷಣ ಕ್ಷಣಕ್ಕೂ ಈಗ ಪೊಲೀಸರ ಭದ್ರತೆ ಕೆರಗೋಡು ಗ್ರಾಮದಲ್ಲಿ ಹೆಚ್ಚಾಗ್ತಾ ಇದೆ. ಈಗಾಗಲೇ 144 ಸೆಕ್ಷನ್ ಜಾರಿಯಾಗಿದೆ. ಗುಂಪುಗಟ್ಟದಂತೆ ಪ್ರತಿಭಟನಾಕಾರರಿಗೆ ಪೊಲೀಸರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂತದ್ದು. ಅಕ್ಕಪಕ್ಕದ ಗ್ರಾಮಗಳ ಜನರೂ ಸಹ ಬಂದಿದ್ದಾರೆ ಅಲ್ಲಿ ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳದಲ್ಲಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಸಹ ಅಲ್ಲಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಆದ್ರೆ ಪೊಲೀಸರ ಮಾತನ್ನ ಕೇಳ್ತಾ ಇಲ್ಲ ಅಲ್ಲಿ ಜನ. ಇದೊಂದು ಷಡ್ಯಂತ್ರ, ಧ್ವಜವನ್ನ ಬೇಕು ಅಂತಲೇ ತೆಗೆಸ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಹೀಗಾಗಿ ಅವರನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಲಘು ಲಾಠಿ ಪ್ರಹಾರ ಸಹ ಪೊಲೀಸರು ನಡೆಸಬೇಕಾಗಿ ಬಂತು. ಈಗಾಗಲೇ 144 ಸೆಕ್ಷನ್ ಜಾರಿಯಾಗಿದೆ. ಹೀಗಾಗಿ ಪ್ರತಿಭಟನಾಕಾರರಿಗೆ ಪೊಲೀಸರು ಸಹ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದರೆ ಪ್ರತಿಭಟನಾ ನಿರತರು ಜಿಲ್ಲಾಡಳಿತದ ಈ ಕ್ರಮವನ್ನ ವಿರೋಧಿಸಿ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳ ಮೌಖಿಕ ಆದೇಶದಂತೆ ಧ್ವಜದ ತೆರವಿಗೆ ಆದೇಶವನ್ನ ಮಾಡಲಾಗಿತ್ತು. ಹೀಗಾಗಿ ತಾಲೂಕ್ ಪಂಚಾಯಿತಿ ಇಒ ವೀಣಾ ಮಾತಿಗೆ ಸಿಟ್ಟಾಗಿದ್ದಾರೆ ಗ್ರಾಮಸ್ಥರು. ಪ್ರತಿಭಟನೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಹನುಮ ಧ್ವಜ ಸಂಘರ್ಷ ಕೆರಗೋಡಿನಲ್ಲಿ ಜೋರಾಗ್ತಾ ಇದೆ. ಸದ್ಯಕ್ಕಲ್ಲಿನ ವಾತಾವರಣ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ? ಪ್ರಗತಿ, ನಿಜಕ್ಕೂ ಕೂಡ ಕೆರಗೋಡು ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಶ್ರೀರಾಮ ಪ್ರತಿಷ್ಠಾಪನಾ ನೆನಪಿನಾರ್ಥ ಗ್ರಾಮದಲ್ಲಿ 108 ಅಡಿ ಉದ್ದದ ಧ್ವಜಸ್ತಂಭವನ್ನ ಗ್ರಾಮಸ್ಥರೆಲ್ಲರೂ ಸೇರಿ ನಿರ್ಮಾಣ ಮಾಡಿದ್ರು. ಆ ಕಂಬದಲ್ಲಿ ಹನುಮ ಧ್ವಜನ ಕೂಡ ಹಾರಾಟವನ್ನ ಮಾಡಿದ್ರು. ಆದ್ರೆ ಕೆಲವರಿಂದ ವಿರೋಧ ವ್ಯಕ್ತವಾಗಿತ್ತು. ಆ ಬಳಿಕ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ ಕರೆದು ಒಂದು ಬಹುಮತದ ಮೂಲಕ ಧ್ವಜ ಹಾರಾಟಕ್ಕೆ ನಿರ್ಣಯ ಕೂಡ ಮಾಡಲಾಗಿತ್ತು. ಅಂದ್ರೆ ಕೆಲವು ದಿನಗಳ ಮಟ್ಟಿಗೆ ವಿವಾದ ಸುಖಾಂತ್ಯ ಕಂಡು ಅಂತ ಅನ್ಕೊಂಡ್ರು ಸಹ
ಕೆಲ ದಿನಗಳ ನಂತರ ಮೇಲಧಿಕಾರಿಗಳ ಸೂಚನೆಯಂತೆ ತಾಲೂಕ್ ಪಂಚಾಯಿತಿ ಇಒ ವೀಣಾ ಅವರು ಗ್ರಾಮಕ್ಕೆ ಬಂದು ಧ್ವಜವನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಗ್ರಾಮಸ್ಥರಿಗೆ ಸೂಚನೆ ಕೊಡ್ತಾರೆ. ಆಗಿಂದ ಶುರುವಾದಂತಹ ಪ್ರತಿಭಟನೆ ಕ್ಷಣದಿಂದ ಕ್ಷಣಕ್ಕೂ ಒಂದು ಆಕ್ರೋಶವಾಗಿ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸದ್ಯ ಪೊಲೀಸರು ಕೂಡ ರಾತ್ರೋರಾತ್ರಿ ಗ್ರಾಮಕ್ಕೆ ಬಂದು ಧ್ವಜವನ್ನ ಇಳಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನುವಂತ ಆರೋಪವನ್ನೇನು ಗ್ರಾಮಸ್ಥರು ಮಾಡ್ತಾ ಇದ್ರು. ಇದೀಗ ಅದರಂತೆ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಿಕೊಂಡು ಆದ್ರೆ ಏನ್ ಪ್ರತಿಭಟನಾಕಾರರನ್ನ ಲಘು ಲಾಠಿ ಪ್ರಹಾರದ ಮೂಲಕ ಒಂದು ಚದುರಿಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಇದೀಗ ಗ್ರಾಮಸ್ಥರ ವಿರೋಧದ ನಡುವೆಯೂ ಕೂಡ ಹನುಮ ಧ್ವಜವನ್ನ ಇಳಿಸೋದಕ್ಕೆ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ಸ್ಥಳದಲ್ಲಿ ನಿಜಕ್ಕೂ ಕೂಡ ಪೊಲೀಸರು ಮತ್ತೆ ಗ್ರಾಮಸ್ಥರ ವಿರುದ್ಧ ಒಂದು ರೀತಿ ವಾಗ್ವಾದ ನಡೀತಾ ಇದೆ. ಜಿಲ್ಲಾಡಳಿತ ಹಾಗೂ ಕಾಂಗ್ರೆಸ್ ಶಾಸಕರಾದ ಗಣಿಗ ರವಿಕುಮಾರ್ ಹಾಗೂ ಸಚಿವರ ವಿರುದ್ಧ ಆಕ್ರೋಶದ ಧಿಕ್ಕಾರಗಳು ಘೋಷಣೆಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹನುಮ ಧ್ವಜವನ್ನ ಇಳಿಸೋದಕ್ಕೆ ಇದರಿಂದ ರಾಜಕೀಯವಾದಂತಹ ಷಡ್ಯಂತ್ರ ಇದೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಬಳಿಕ ಹನುಮ ಧ್ವಜವನ್ನ ಇಳಿಸಬೇಕು ಅನ್ನುವಂತ ನಿರ್ಧಾರಕ್ಕೆ ಕಾಂಗ್ರೆಸ್ಸಿಗರು ಬಂದಂತಿದೆ. ಆ ಕಾರಣಕ್ಕಾಗಿ ಹನುಮ ಧ್ವಜವನ್ನ ಇಳಿಸಿ ಜನರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಕಾಂಗ್ರೆಸ್ನ ಶಾಸಕರು ಮಾಡ್ತಾ ಇದ್ದಾರೆ ಅಂತೇಳಿ ಗ್ರಾಮಸ್ಥರು ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇಡೀ ರಾತ್ರಿ ಪೂರ್ತಿ ಹನುಮ ಧ್ವಜವನ್ನ ಇಳಿಸೋದಕ್ಕೆ ಬಿಡಲ್ಲ ಅಂತ ಹೇಳಿ ಪ್ರತಿಭಟನೆಯಲ್ಲಿ ಗ್ರಾಮದ ಯುವಕರು, ಮಹಿಳೆಯರು ಸೇರಿದಂತೆ ಎಲ್ಲರೂ ಕೂಡ ಪ್ರತಿಭಟನಾ ನಿರತರಾಗಿದ್ರು. ಇದೀಗ ಪೊಲೀಸ್ ಭದ್ರತೆಯೊಂದಿಗೆ ಆಗಮಿಸಿದಂತ ಅಧಿಕಾರಿಗಳು ಧ್ವಜವನ್ನ ಇಳಿಸೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಗ್ರಾಮಸ್ಥರ ಆಕ್ರೋಶದ ಕಟ್ಟೆ ಹೊಡೆದಿದೆ ಅಂತ ಹೇಳ್ಬೋದು. ಎಲ್ಲ ಜಿಲ್ಲಾಡಳಿತ ವಿರುದ್ಧ ಮತ್ತೆ ಸಚಿವ ಶಾಸಕರ ವಿರುದ್ಧ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಕೆರಗೋಡು ಗ್ರಾಮದಲ್ಲಿ ಒಂದು ಬಿಗುವಿನ ವಾತಾವರಣ ಆಗಿದೆ. ಒಂದು ಇಡೀ ಗ್ರಾಮದ ಅಂಗಡಿ ಮುಂಗಡು ಎಲ್ಲವೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂದಾಗೋದ್ರ ಮೂಲಕ ಪ್ರತಿಭಟನೆಗೆ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು. ಇದೀಗ ಪೊಲೀಸ್ನ ಹೆಚ್ಚಿನ ಭದ್ರತೆಯೊಂದಿಗೆ ಅಧಿಕಾರಿಗಳು ಧ್ವಜವನ್ನ ಇಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಗತಿ, ಇನ್ನು ನಂದನ್, ಗ್ರಾಮ ಪಂಚಾಯತಿಯಲ್ಲಿ ಸಭೆ ಆಗತ್ತೆ, ಈ ರೀತಿ ಹನುಮ ಧ್ವಜ ಹಾರಾಟ ಮಾಡೋದಕ್ಕೆ ಅಲ್ಲಿ ಯಾವುದೇ ವಿರೋಧ ವ್ಯಕ್ತವಾಗೋದಿಲ್ಲ. ದಿಢೀರಂತ ಈಗ ಹನುಮ ಧ್ವಜವನ್ನ ಕೆಳಗಿಳಿಸ್ತೀವಿ ಅಂತ ಬಂದಿದ್ದಾರೆ. ಯಾಕೆ ಹಾಗೆ? ಅವ್ರು ಏನ್ ರೀಸನ್ ಕೊಡ್ತಾ ಇದ್ದಾರೆ? ಜಿಲ್ಲಾಡಳಿತ ಹೇಳ್ತಾ ಇರೋದು ಏನ್ ಹಾಗಾದ್ರೆ? ಧ್ವಜವನ್ನ ಯಾಕೆ ಇಳಿಸ್ಬೇಕಂತೆ? ಪ್ರಗತಿ, ಕಳೆದ 16 ವರ್ಷಗಳಿಂದ ಈ ಕೆರಗೋಡು ಗ್ರಾಮದಲ್ಲಿ ಧ್ವಜಸ್ತಂಭ ಇತ್ತು. ಅದರಲ್ಲಿ ಧ್ವಜ ಕೂಡ ಹಾರಾಟ ಮಾಡ್ತಾ ಇತ್ತು. ಆದ್ರೆ ಅದು ತುಕ್ಕಿಡದ ಕಾರಣ ಎಲ್ಲ ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ನೂತನವಾದಂತಹ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಿದ್ದಾರೆ. ಅಯೋಧ್ಯೆ ರಾಮ ಪ್ರಾಣ ಪ್ರತಿಷ್ಠಾಪನೆ ನೆನಪಿಗಾರ್ಥವಾಗಿ ಹನುಮ ಧ್ವಜವನ್ನು ಕೂಡ ಆರಿಸಿದ್ರು. ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ರು. ಅಂದ್ರೆ ಯಾವಾಗ ಸ್ಥಳೀಯವಾಗಿ ಒಂದಷ್ಟು ವಿರೋಧಗಳು ಕೇಳಿಬಂತು, ತಕ್ಷಣವೇ ಸಾಮಾನ್ಯ ಸಭೆಯಲ್ಲೂ ಕೂಡ ಅದಕ್ಕೆ ಬಹುಮತವನ್ನ ಪಡೆದು ಧ್ವಜ ಹಾರಾಟಕ್ಕೆ ಒಂದು ಅನುಮತಿಯನ್ನು ಕೂಡ ಕೊಡ್ಲಾಗಿತ್ತು. ಆದ್ರೆ ಇದೀಗ ಜಿಲ್ಲಾಡಳಿತ ವಾದವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಗ್ರಾಮ ಪಂಚಾಯಿತಿಗೆ ಸರ್ಕಾರಿ ಜಾಗಗಳಲ್ಲಿ ಒಂದು ಸಂಘ ಸಂಸ್ಥೆಗಳ ಧ್ವಜವನ್ನ ಹಾರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ಬರೋದಿಲ್ಲ. ಒಂದು ಅನ್ಯ ಧರ್ಮದ ಪ್ರಚೋದನೆಗೆ ಅದು ಕಾರಣ ಆಗುತ್ತೆ. ಆ ಕಾರಣಕ್ಕಾಗಿ ಧ್ವಜವನ್ನ ಇಳಿಸಬೇಕು ಅನ್ನುವಂತಹ ಸೂಚನೆಯನ್ನ ಆ ಜಿಲ್ಲಾಡಳಿತ ತಮ್ಮ ಕೆಳಮಟ್ಟದ ಅಧಿಕಾರಿಗಳ ಮೂಲಕ ತಲುಪಿಸಿತ್ತು. ಅಂದ್ರೆ ಇದೆಲ್ಲರೂ ಕೂಡ ಗ್ರಾಮದಲ್ಲಿ ಯಾವುದೇ ರೀತಿಯ ವಿರೋಧ ಇಲ್ಲ. ಇದ್ದ ವಿರೋಧವನ್ನೂ ಕೂಡ ಮನವೊಲಿಸಿ ಎಲ್ಲರೂ ಕೂಡ ಒಪ್ಪಿಗೆಯನ್ನ ಪಡ್ಕೊಂಡೇ ನಾವು ಧ್ವಜವನ್ನ ಆರಿಸಿದೀವಿ, ಯಾವುದೇ ಕಾರಣಕ್ಕೂ ಧ್ವಜವನ್ನ ಇಳಿಸೋದಿಲ್ಲ ಅನ್ನುವಂತ ಪಟ್ಟಣ ಕೆರಗೋಡು ಗ್ರಾಮಸ್ಥರು ಇಟ್ಕೊಂಡಿದ್ರು. ಯಾಕಂದ್ರೆ ಸುತ್ತಮುತ್ತಲ 12-13 ಗ್ರಾಮಸ್ಥರೆಲ್ಲರೂ ಕೂಡ ಇವರ ಆಗ್ರಹಕ್ಕೆ ಒಂದು ಬೆಂಬಲವನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ಯಾವಾಗ ಅಧಿಕಾರಿಗಳ ಒತ್ತಡ ಜಾಸ್ತಿ ಆಯ್ತೋ, ಇದೀಗ ಪೊಲೀಸರ ಭದ್ರತೆಯೊಂದಿಗೆ ಬಂದಂತಹ ಜಿಲ್ಲಾಡಳಿತದ ಅಧಿಕಾರಿಗಳು ಧ್ವಜವನ್ನ ಇಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಆ ಕಾರಣಕ್ಕಾಗಿ ಸ್ಥಳದಲ್ಲಿ ಒಂದು ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಅಂದ್ರೆ ಭಾವನಾತ್ಮಕವಾಗಿ ಒಂದು ಧ್ವಜಸ್ತಂಭವನ್ನ ಎಲ್ಲರೂ ಸೇರಿ ಒಂದು ತಿಂಗಳಗಟ್ಟಲೆಯಿಂದ ಅದಕ್ಕೋಸ್ಕರ ದುಡಿದು ಒಂದು ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಿದ್ರು. ಇದೀಗ ಧ್ವಜವನ್ನ ಇಳಿಸೋದಕ್ಕೆ ಮುಂದಾದಂತ ಅಧಿಕಾರಿಗಳ ನಡೆ ಇದಕ್ಕೂ ಕೂಡ ಜನರ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಆಕ್ರೋಶ ಭರಿತ ಮಾತುಗಳನ್ನ ಇದೀಗ ಕೆರಗೋಡು ಗ್ರಾಮಸ್ಥರು ಆಡ್ತಾ ಇರುವಂತದ್ದು. ಪ್ರಗತಿ, ನಂದನ್, ಆ ಧ್ವಜಸ್ತಂಭ ತುಕ್ಕಿಡ್ದಾಗ ಜಿಲ್ಲಾಡಳಿತ ಅತ್ತ ಗಮನ ಹರಿಸಿರ್ಲಿಲ್ಲ, ಆ ಕಡೆ ಕಣ್ಣಿಟ್ಟಿರ್ಲಿಲ್ಲ. ಈಗ ಅದೆಲ್ಲ ರೆಡಿಯಾಗಿ ಧ್ವಜಸ್ತಂಭದ ಮೇಲೆ ಹನುಮ ಧ್ವಜ ಹಾರಾಟ ಆದ್ಮೇಲೆ ಈಗ ಆ ಕಡೆ ಗಮನ ಹರಿಸಿರುವಂಥದ್ದು. ಸಹಜವಾಗಿ ಪ್ರಶ್ನೆ ಬರುತ್ತೆ, ಯಾರಾದ್ರೂ ಪ್ರಭಾವಿಗಳು ಇದರ ಹಿಂದೆ ಇದ್ದಾರಾ? ಯಾರು ಹಾಗಾದ್ರೆ ಹೇಳಿ, ಯಾರ ಮಾತನ್ನ ಕೇಳಿ ಹಾಗಾದ್ರೆ ಜಿಲ್ಲಾಡಳಿತ ಈ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಅಂತ? ಹಾಗಾದ್ರೆ ಸ್ಥಳೀಯರು ಹೇಳ್ತಾ ಇರೋದೇನು? ಅವರ ಆರೋಪ ಏನು? ಖಂಡಿತವಾಗ್ಲೂ ಪ್ರಗತಿ, ಇದೇ ಪ್ರಶ್ನೆಯನ್ನ ಕೂಡ ಸ್ಥಳೀಯರು ಅಧಿಕಾರಿಗಳ ಮುಂದಿಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಊರಿನಲ್ಲಿ ಯಾವುದೇ ರೀತಿಯ ಸಣ್ಣ ವಿರೋಧವೂ ಕೂಡ ಇಲ್ಲ. ಈ ಧ್ವಜಾರಾಟಕ್ಕೆ ಇಡೀ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಂದ್ರೆ ಬೇರೆ ಬೇರೆ ಧರ್ಮಗಳಿಂದಲೂ ಕೂಡ ಬೆಂಬಲ ಸಿಕ್ಕಿದೆ, ಅವರ ವಿರೋಧವೂ ಕೂಡ ಇಲ್ಲ. ಗ್ರಾಮದ ಜಾಗದಲ್ಲಿ ನಾವು ಹನುಮ ಧ್ವಜವನ್ನ
ಹಾರಿಸಿರ್ತಕ್ಕಂಥದ್ದು. ಆದ್ರೆ ಏಕಾಏಕಿ ಹೀಗೆ ಅಧಿಕಾರಿಗಳು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಧ್ವಜವನ್ನ ಇಳಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಜನರ ಭಾವನೆಗಳಿಗೆ ಧಕ್ಕೆ ತರ್ತಾ ಇದೆ. ಇದರಿಂದ ನಿಜಕ್ಕೂ ರಾಜಕೀಯ ಷಡ್ಯಂತ್ರ ಇದೆ. ಕಾಂಗ್ರೆಸ್ನ ಸ್ಥಳೀಯ ಶಾಸಕರು ಹಾಗೂ ಸಚಿವರು ಇದಕ್ಕೆ ಪ್ರೇರೇಪಣೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ನೇರವಾದ ಆರೋಪವನ್ನ ಗ್ರಾಮಸ್ಥರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಗತಿ, ಈಗ ಗ್ರಾಮದ ವಿರೋಧದ ನಡುವೆ ಧ್ವಜವನ್ನ ಇಳಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗ ಧ್ವಜ ಕೂಡ ಈಗ ಕೆಳಗೆ ಇಳ್ತಾ ಇರ್ತಕ್ಕಂಥದ್ದು. ಗ್ರಾಮಸ್ಥರ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಧಿಕ್ಕಾರದ ಘೋಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಅವರ ಭಾವನೆಗಳು ಕೂಡ ಒಂದು ರೀತಿ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಸ್ಥಳದಲ್ಲಿ ಒಂದು ರೀತಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದ್ರೆ ಅದನ್ನ ವಿರೋಧಿಸಕ್ಕೆ ಬಂದಂತಹ ಗ್ರಾಮಸ್ಥರ ಯಾರು ಹೊಡಿಬಾರ್ದು ದಯಮಾಡಿ ಅವರೇ ಹೋಗ್ತಾರೆ. ಹೋಗ್ಬೇಕು ದಯಮಾಡಿ ಹೋಗ್ಬೇಕು. ಹಿಂದೆ ಹೋಗಿ ನೋಡ್ತಾ ಇದ್ದೀರಾ, ಮಂಡ್ಯದ ಕೆರಗೋಡಿನಲ್ಲಿ 108 ಅಡಿ ಎತ್ತರದಲ್ಲಿ ಹನುಮ ಧ್ವಜವನ್ನ ಹಾರಾಟ ಮಾಡಿರೋದನ್ನ ತೆರವು ಮಾಡ್ತಾ ಇರುವಂತದ್ದು. ಇದಕ್ಕೆ ಈಗ ತೀವ್ರ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಗ್ರಾಮಸ್ಥರು. ಅಕ್ಕಪಕ್ಕದ ಗ್ರಾಮದವರೆಲ್ಲ ಸಹ ಬಂದಿದ್ದಾರೆ. ಅವರೆಲ್ಲರೂ ಸಹ ಕೆರಗೋಡು ಗ್ರಾಮಸ್ಥರ ಪ್ರತಿಭಟನೆಗೆ ಸಾಥ್ ನೀಡ್ತಾ ಇದ್ದಾರೆ. ಇದರ ಮಧ್ಯೆ ಈಗ ಅಧಿಕಾರಿಗಳು ಧ್ವಜವನ್ನ ತೆರವು ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಹಾಗಾಗಿ ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಒಂದ್ ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. 144 ಸೆಕ್ಷನ್ ಜಾರಿ ಇದೆ. ಹಾಗಾಗಿ ಪೊಲೀಸರು ಸಹ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇದರ ಮಧ್ಯೆ ಧ್ವಜವನ್ನ ಕೆಳಗಡೆ ಇಳಿಸುವುದಕ್ಕೆ ಬಿಡೋದಿಲ್ಲ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪೊಲೀಸರನ್ನ ಸಹ ನಿಯೋಜಿಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮಂಡ್ಯದ ಕೆರಗೋಡಿನ ನೇರ ದೃಶ್ಯಾವಳಿಗಳು. ಅವರನ್ನ ಕಂಟ್ರೋಲ್ಗೆ ತರೋದಕ್ಕೆ, ಪ್ರತಿಭಟನಾ ನಿರತರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಅಲ್ಲಿ ಹರಸಾಹಸ ಪಡಬೇಕಾಗ್ತಾ ಇದೆ. ಇದರ ಮಧ್ಯೆ ಅಧಿಕಾರಿಗಳು ಒಂದ್ ಕಡೆ ಹನುಮ ಧ್ವಜವನ್ನ ಕೆಳಗೆ ಇಳಿಸೋದಕ್ಕೆ, ಅದನ್ನ ತೆರವು ಮಾಡೋದಕ್ಕೆ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಕೆರಗೋಡು ಗ್ರಾಮದಲ್ಲಿ ಬಿಗುವಿನ ವಾತಾವರಣ. ಧ್ವಜಸ್ತಂಭದ ಸುತ್ತ ಪೊಲೀಸರು ಗುಂಪನ್ನ ಚದುರಿಸೋದಕ್ಕೆ ಲಘು ಲಾಠಿ ಪ್ರಹಾರ ಸಹ ಮಾಡಿದ್ದಾರೆ ಪೊಲೀಸರು. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಿದ್ದಾರೆ. ಕೆರಗೋಡು ಗ್ರಾಮದವರು ಮಾತ್ರ ಅಲ್ಲ, ಅಕ್ಕಪಕ್ಕದ ಗ್ರಾಮದ ಜನರು ಸಹ ಕೆರಗೋಡು ಗ್ರಾಮದ ಪ್ರತಿಭಟನೆಗೆ ಸಾಥ್ ನೀಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳನ್ನ. ಹನುಮ ಧ್ವಜವನ್ನ ತೆರವು ಮಾಡ್ತಾ ಇರುವಂತಹ ದೃಶ್ಯಗಳು. ಅದರ ಮಧ್ಯದಲ್ಲಿ ಪ್ರತಿಭಟನಾ ನಿರತರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ತೆರವು ಮಾಡಬಾರದು ಅಂತ. ಕೆರಗೋಡು ಗ್ರಾಮದ ನೇರ ದೃಶ್ಯಾವಳಿಗಳು. ಆ ವೈರ್ ಅನ್ನ ಕಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆ ವೈರ್ ಮೂಲಕವೇನು ಧ್ವಜವನ್ನ ಹಾರಿಸಲಾಗಿರುವಂತದ್ದು ಅದನ್ನ ಕಟ್ ಮಾಡಿ ತೆರವುಗೊಳಿಸುವಂತಹ ಕಾರ್ಯ ಆಗ್ತಾ ಇದೆ. ಅದರ ಮಧ್ಯೆ ಪ್ರತಿಭಟನಾ ನಿರತರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಧ್ವಜಸ್ತಂಭದ ಸುತ್ತ ನೋಡ್ತಾ ಇದ್ದೀರಾ ಪೊಲೀಸರಿದ್ದಾರೆ. ಯಾರು ಸಹ ಆ ಕಡೆ ನುಗ್ಗಿ ಬರ್ತಾ ಇರೋದ ತರ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಟ್ ಮಾಡಿದ್ದಾರೆ ವೈರ್, ಇನ್ನೇನು ತೆರವು ಮಾಡ್ಬೇಕಷ್ಟು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಧ್ವಜವನ್ನ ಕೆಳಗಿಳಿಸ್ತಾ ಇರುವಂತಹ ದೃಶ್ಯಗಳು. ಅಂದ್ರೆ ಆ ವೈರ್ನ ಏನ್ ಕಟ್ ಮಾಡಿದ್ದಾರೆ ಅದನ್ನ ಬಿಟ್ರೆ ಧ್ವಜ ಕೆಳಗಿಳಿಯುತ್ತೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.